ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡ ಬಿದ್ದು ನಿಮ್ಮನ್ನು ಆಧರಿಸಿ ಬಲಪಡಿಸಿ ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವನದಲ್ಲಿ ಆಯ್ಕೆ ಅನ್ನೋದು ಬಹಳ ಪ್ರಾಮುಖ್ಯ. ನಾವು ಸರಿಯಾದ ದಾರಿಗೆ ಹೋಗಬೇಕಾದ್ರೂ, ನಾವು ತಪ್ಪಾದ ದಾರಿಗೆ ಹೋಗಬೇಕಾದ್ರೂ, ನಮ್ಮ ಜೀವಿತವನ್ನು ಒಳ್ಳೆಯದನ್ನು ಮಾಡಿಕೊಳ್ಬೇಕಾದ್ರೂ, ನಮ್ಮ ಜೀವಿತವನ್ನು ಕೆಟ್ಟದನ್ನಾಗಿ ಮಾಡಿಕೊಳ್ಬೇಕಾದ್ರೂ ಎಲ್ಲದಕ್ಕೂ ಪ್ರಾರಂಭ ಯಾವುದಾಗಿರ್ತದೆ ಅಂದರೆ ಆಯ್ಕೆ ಆಗಿರ್ತದೆ. ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನಿಮಗೆ, ನಮ್ಮ ಜೀವನದ ಪ್ರತಿಯೊಂದು ಕಾರ್ಯದ ಪ್ರಾರಂಭ ಆಯ್ಕೆ ಆಗಿರ್ತದೆ. ನಮ್ಮ ಮುಂದೆ ಎಲ್ಲ ಸಂಗತಿಗಳಿರುವಾಗ ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ ಎಂಬುದಾಗಿ ಆಯ್ಕೆ ಮಾಡುವಂಥ ಅಧಿಕಾರ ನಮಗೆ ಮಾತ್ರ ಕೊಡಲ್ಪಟ್ಟಿರ್ತದೆ. ನೋಡಿ, ಲೋಕದಲ್ಲಿ ಯಾವುದೇ ಒಂದು ಜೀವಿಗೆ, ಸೃಷ್ಟಿಗೆ ಆಯ್ಕೆ ಮಾಡುವಂಥ ಅವಕಾಶ, ಅಧಿಕಾರ ಇಲ್ಲ ಮಾನವನನ್ನ ಬಿಟ್ಟು. ಮಾನವನಿಗೆ ಮಾತ್ರವೇ ಏನ್ ಬೇಕು ಏನ್ ಬೇಡ ಅಂತೇಳಿ ಆಯ್ಕೆ ಮಾಡುವಂತ ಆ ಒಂದು ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನ ಭವಿಷ್ಯತ್ತು ಯಾವುದ್ರ ಮೇಲೆ ಹಾಕೊಂಡಿರ್ತಪ್ಪ ಅಂದ್ರೆ ನಿನ್ನ ಆಯ್ಕೆ ಮೇಲೆ ಆತುಕೊಂಡಿರ್ತದೆ. ನೀನು ಏನನ್ನ ಆರಿಸಿಕೊಳ್ತೀಯೋ ಅದರ ಮೇಲೆ ಆತುಕೊಂಡಿರ್ತದೆ, ಅದರ ಮೇಲೆ ನಿಂತ್ಕೊಂಡಿರ್ತದೆ. ನೋಡಿ, ನಮ್ಮ ಜೀವನ ಒಳ್ಳೇದಾಗಿರ್ಲಿ ಇಲ್ಲ ಕೆಟ್ಟದಾಗಿರ್ಲಿ, ಆ ಒಳ್ಳೆ ಜೀವಿತ ಆಗಿರ್ಬೋದು ಇಲ್ಲ ಕೆಟ್ಟ ಜೀವಿತ ಆಗಿರ್ಬೋದು, ಅದು ಒಂದು ದಿನದಲ್ಲಿ ಅದು ಆಯ್ಕೆಯೊಟ್ಟಿಗೆ ಪ್ರಾರಂಭವಾಗಿರ್ತದೆ. ನಾವು ಯಾವುದೋ ಒಂದನ್ನು ಆರಿಸ್ಕೊಂಡಿರ್ತೇವೆ, ಆ ಆರಿಸ್ಕೊಂಡಂಥ ಮಾರ್ಗ ನಮಗೆ ಕೆಲವು ಟೈಮ್ ಒಳ್ಳೆದಾಗಿರ್ತದೆ, ಹಾಗೇ ನಾವು ಆರಿಸ್ಕೊಂಡಂಥ ಮಾರ್ಗ ಕೆಲವು ಟೈಮ್ ನಮಗೆ ಕೆಟ್ಟದಾಗಿ ಮಾರ್ಪಟ್ಟು ಬಿಟ್ಟಿರ್ತದೆ. ಇಂದಿನ ನಮ್ಮ ಜೀವಿತ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆಪ್ಪ ಅಂದ್ರೆ ನಾವು ಆರಿಸಿಕೊಳ್ಳುವಂತ ಮಾರ್ಗದ ಮೇಲೆ ಡಿಪೆಂಡ್ ಆಗಿದೆ. ಪ್ರಿಯ ದೇವ ಮಗುವೆ, ನಿನ್ನ ಮತ್ತು ನನ್ನ ಆಯ್ಕೆ ಅನ್ನೋದು ಬಹಳ ಪ್ರಾಮುಖ್ಯ. ದೇವರು ಆದಾಮ್ ಅವ್ವಳನ್ನು ಸೃಷ್ಟಿ ಮಾಡಿ ಈ ಲೋಕದ ಎಲ್ಲಾ ಸಂಗತಿಗಳನ್ನ ಅವರ ಮುಂದೆ ಇಟ್ಟು ಏದೇನ್ ತೋಟದಲ್ಲಿ ಅವರನ್ನ ಇಟ್ಟಾಗ ದೇವರು ಅಲ್ಲಿರುವಂಥ ಎಲ್ಲಾ ರೀತಿಯ ವೃಕ್ಷದಲ್ಲಿರುವಂಥ ಅಥವಾ ಆ ಫಲವೃಕ್ಷಗಳನ್ನ ಅವರಿಗೆ ಕೊಟ್ಟು, ಇನ್ನೊಂದು ಕಡೆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂಥ ಮರದ ಹಣ್ಣನ್ನಿಟ್ಟು ಅವರಿಗೆ ಆಯ್ಕೆ ಮಾಡಿಟ್ಟ. ಸಾವಿರಾರು ಹಣ್ಣುಗಳನ್ನು ಅವರಿಗೆ ದೇವರು ಕೊಟ್ಟು ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡ ಅಂತೇಳಿ ದೇವರು ಹೇಳಿದರು. ಆದರೆ ದೇವರು ಅವ್ರ ಮುಂದೆ ಇಟ್ಟಂತ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀನು 1000 ಮರದ ಹಣ್ಣನ್ನಾದರೂ ಆಯ್ಕೆ ಮಾಡ್ಕೋಬಹುದು, ಇಲ್ಲ ನೀನು ಈ ಒಂದು ಮರದ ಹಣ್ಣನ್ನಾದರೂ ಆಯ್ಕೆ ಮಾಡ್ಕೋಬಹುದು. ನೀನು ಏನನ್ನ ಆಯ್ಕೆ ಮಾಡ್ಕೊಳ್ತೀಯೋ ಅದರ ಮೇಲೆ ನಿನ್ನ ಭವಿಷ್ಯತ್ ಇರ್ತದೆ ಎಂಬುದಾಗಿ ದೇವರೊಂದು ಸಣ್ಣ ಪರೀಕ್ಷೆ ಇಟ್ಟು, ಮೊದಲ ಮಾನವನಾದ ಆದಾಮನು ಮೊದಲ ಪರೀಕ್ಷೆಯಲ್ಲಿಯೇ ಸೋತ್ ಹೋಗ್ಬಿಟ್ಟ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಇಂದು ನೀನು ನಿನ್ನ ಜೀವಿತಕ್ಕೆ ಬೇಕಾದ ಆಯ್ಕೆಯಲ್ಲಿ ನೀನು ಸೋತಿದ್ಯಾ ಸೋತಿಲ್ವಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ರಿ. ಇವತ್ತು ನಾನು 3 ವಿಷಯಗಳು ನಿಮ್ಮ ಮಧ್ಯದಲ್ಲಿ ಮಾತಾಡ್ತೀನಿ. ಆ 3 ವಿಷಯಗಳ ಕುರಿತಾಗಿ ನಮ್ಮನ್ನು ನಾವು ಶೋಧಿಸ್ಕೊಳ್ಳೋಣ್ರಿ. ಪ್ರಿಯ ದೇವ ಮಗುವೆ, ನಾ ಹೇಳೋಣ, ಜಾಗ್ರತೆ ಕೇಳಿಸ್ಕೋ. ಇಂದಿನ ನಿನ್ನ ಆಯ್ಕೆಯೇ ಮುಂದಿನ ನಿನ್ನ ಜೀವನ ಆಗಿರ್ತದೆ. ಇಂದಿನ ನಿನ್ನ ಆರಿಸುವಿಕೆಯೇ ಮುಂದಿನ ನಿನ್ನ ಜೀವನ ಆಗಿರ್ತದೆ. ಇದನ್ನ ಮರಿಬೇಡ, ಜಾಗ್ರತೆ ಕೇಳಿಸ್ಕೊಳ್ರಿ. ಇದರ ಕುರಿತಾಗಿ ನಿಮ್ಮ ಆಯ್ಕೆ ಏನಾಗಿದೆ, ನೀವು ಏನಾಗಿದ್ದೀರಿ ಎಂಬುದಾಗಿ 1 ನಿಮಿಷ ನಮ್ಮನ್ನು ನಾವು ಶೋಧಿಸಿಕೊಳ್ಳೋಣ. ಮೊದಲನೇದಾಗಿ, ದೇವರ ಮತ್ತು ರಕ್ಷಣೆಯ ಬಗ್ಗೆ ನಿನ್ನ ಆಯ್ಕೆ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ಳಿ. ದೇವರ ಮತ್ತು ರಕ್ಷಣೆಯ ಬಗ್ಗೆ ನಮ್ಮ ಆಯ್ಕೆ ಏನಾಗಿದೆ? ಇಡೀ ಪ್ರಪಂಚಕ್ಕೆ ದೇವರೊಂದು ಕೃಪೆನಿಟ್ಟಿದ್ದಾರೆ. ಆ ಕೃಪೆ ಏನಪ್ಪಾ ಅಂದ್ರೆ ಸುವಾರ್ತೆ. ಪ್ರತಿಯೊಬ್ಬರೂ ಸುವಾರ್ತೆಯನ್ನ ಕೇಳಲೇಬೇಕು, ಸುವಾರ್ತೆಯನ್ನು ನಂಬಲೇಬೇಕು. ನಂಬಿದ್ರೆ ಮಾತ್ರ ಅವರಿಗೆ ದೇವರು ಮತ್ತು ರಕ್ಷಣೆ ಸಿಗುವಂಥದ್ದಾಗಿದೆ. ಈಗ ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊಳ್ಳಿ. ದೇವರು ಆಕಾಶದಲ್ಲಿ ನಿಂತ್ಕೊಂಡು ಸಾರ್ ಬಿಡ್ಬೋದಾಗಿತ್ತು, ನಾನೇ ದೇವರು, ನನ್ನ ನಂಬ್ಕೊಳ್ರಿ, ನಾನೇ ಲೋಕ ರಕ್ಷಕನು, ಲೋಕ ಸೃಷ್ಟಿಕರ್ತನು ಅಂತೇಳಿ ಹೇಳ್ಬೋದಾಗಿತ್ತು. ಆದ್ರೆ ದೇವರು ಅದನ್ನ ಮಾಡಲಿಲ್ಲ. ದೇವರೇನ್ ಮಾಡಿದ್ರು? ಸುವಾರ್ತೆ ಎಂಬ ನಿಯಮವನ್ನ ತಕೊಂಡು ಬಂದ್ರು. ದೇವರು ಭೂಲೋಕಕ್ಕೆ ಬಂದು ತಾನು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗೆದ್ದು ಪರಲೋಕಕ್ಕೆ ಹೋದಂತ ಆ ಸುವಾರ್ತೆಯನ್ನ ಭೂಲೋಕಕ್ಕೆ ತಕೊಂಡು ಬಂದು ಭೂಲೋಕದಲ್ಲಿ ಯಾರೆಲ್ಲ ನಂಬಿಕೊಳ್ತಾರೋ ಅವರಿಗೆ ರಕ್ಷಣೆ ಆಗ್ತದೆ. ನಂಬದೇ ಇರುವಂಥವನಿಗೆ
ಶಿಕ್ಷೆ ಆಗ್ತದೆ ಅಥವಾ ನರಕ ದಂಡನೆ ಆಗ್ತದೆ ಅಂತೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ. ಈಗ ಸುವಾರ್ತೆಯನ್ನ ದೇವರು ನಮ್ಮ ಮಧ್ಯೆ ತಕೊಂಡು ಬಂದಾಗ ಆಯ್ಕೆ ಮಾಡೋದು ಬಹಳ ಪ್ರಾಮುಖ್ಯ. ಸುವಾರ್ತೆಯನ್ನ ಆರಿಸಿಕೊಳ್ಳೋದು ಬಹಳ ಪ್ರಾಮುಖ್ಯ. ಪ್ರತಿ ಮಾನವನು ಆರಿಸಿಕೊಳ್ಳಬೇಕಾದ ಮಾರ್ಗವನ್ನು ದೇವರು ಮುಂದೆನೆ ಇಟ್ಬಿಟ್ಟಿದ್ದಾನೆ. ಸುವಾರ್ತೆಯನ್ನು ತಕೊಂಡು ಬಂದು ಸುವಾರ್ತೆಯನ್ನು ಆರಿಸಿಕೊಂಡಪ್ಪ ಅಂದ್ರೆ ಪರಲೋಕ, ಸುವಾರ್ತೆಯನ್ನು ಆರಿಸಿಕೊಳ್ಳಿಲ್ಲ ಅಂದ್ರೆ ನರಕ ಎಂಬುದಾಗಿ ದೇವರು ಸ್ಪಷ್ಟವಾಗಿ ತೋರಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಪರಲೋಕದ ವಿಷಯವಾಗಿ, ಭೂಲೋಕದ ವಿಷಯವಾಗಿ ಅಂದ್ರೆ ನಾವು ಪರಲೋಕಕ್ಕೆ ಹೋಗೋದಾದ್ರೂ ಸಹ, ನರಕಕ್ಕೆ ಹೋಗೋದಾದ್ರೂ ಸಹ ಅದು ನಮ್ಮ ಆಯ್ಕೆ ಮೇಲೆ ನಿಂತಿರ್ತದೆ. ನಾವೇನನ್ನ ಆರಿಸ್ಕೊಳ್ತಾ ಇದ್ದೇವೆ, ಯಾವುದು ಬೇಕಂತ ಆರಿಸ್ಕೊಳ್ತಾ ಇದ್ದೇವೆ. ಪ್ರಿಯದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಇಂದು ಬಹಳಷ್ಟು ಜನರು ಬಹಳ ಸರಳವಾಗಿ ತಮ್ಮ ಜೀವಿತವನ್ನ ಕೆಟ್ಟದಕ್ಕೆ ತಗೊಂಡೋಗ್ಬಿಡ್ತಾರೆ. ಅವ್ರು ಹೇಳ್ತಾರೆ ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ ಅಂತೇಳಿ ತಮ್ಮ ಜೀವಿತಕ್ಕೆ ತಾವೇನ್ ಮಾಡ್ತಾರೆ, ಎಲ್ಲವುಗಳ ನರಕಕ್ಕೆ ಹೋಗ್ಬೇಕಂತ ಸಂಗತಿಗಳನ್ನ ಕೂಡಿಸಿಟ್ಕೊಳ್ತಾರೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಪರಲೋಕಕ್ಕೆ ಹೋಗೋದಕ್ಕೆ ಸುವಾರ್ತೆ ನಮ್ಮ ಮುಂದೆ ಇಟ್ಟಾಗ ನಿನ್ನ ಆಯ್ಕೆ ಏನು? ನೀನು ದೇವರನ್ನ ಆರಿಸ್ಕೊಳ್ತಾ ಇದ್ಯಾ, ದೇವರ ರಕ್ಷಣೆಯ ಸುವಾರ್ತೆನ ಆರಿಸ್ಕೊಳ್ತಾ ಇದ್ಯಾ, ಅಥವಾ ನನಗೆ ದೇವರು ಬೇಡ ಅಂತೇಳಿ ನರಕವನ್ನು ಮತ್ತು ನರಕದ ಅಧಿಪತ್ಯ ಅಂತ ಸೈತಾನ್ ಆರಿಸ್ಕೊಳ್ತಾ ಇದ್ಯಾ? ಯಾಕಂದ್ರೆ ಎರಡು ಮಾರ್ಗಗಳು ನಮ್ಮ ಮಧ್ಯದಲ್ಲಿ ಇಡಲ್ಪಟ್ಟಿದ್ದಾವೆ. ದೇವರು ಮತ್ತು ಆತನ ರಕ್ಷಣೆಯ ಸುವಾರ್ತೆ, ಇನ್ನೊಂದು ಕಡೆ ಸೈತಾನನು, ಸೈತಾನನ ನರಕ. ಎರಡು ನಮ್ಮ ಮುಂದೆ ಇಡಲ್ಪಟ್ಟಿದೆ. ಯಾವುದನ್ನ ನಾವು ಆರಿಸ್ಕೊಳ್ತಾ ಇದ್ದೇವೆ, ಯಾವುದು ಬೇಕು ಎಂಬುದಾಗಿ ನಮ್ಮ ಆಯ್ಕೆ ಆಗಿದೆ. ಪ್ರಿಯದೇವ ಮಗುವೆ, ಇಂದು ನೀನ್ ಏನ್ ಆರಿಸ್ಕೊಳ್ತೀಯೋ ಅದೇ ನಿನ್ನ ಮುಂದಿನ ಭವಿಷ್ಯ ಆಗಿರ್ತದೆ. ಇವತ್ತು ನೀನು ಹೇಳ್ಬೋದು, ನರಕ ಯಾರು ನೋಡಿದ್ದಾರೆ, ಸೈತಾನ್ ಯಾರು ನೋಡಿದ್ದಾರೆ, ಏನ್ ಪರವಾಗಿಲ್ಲ, ನಾವು ನಮ್ಮ ಮನಸ್ಸಿಗೆ ಬಂದಾಗ ನಡ್ಕೊಳ್ಳೋಣ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಆ ಪರಿಣಾಮ ಇವತ್ತು ನಿನಗೆ ಕಾಣಿಸೋದಿಲ್ಲ. ಭೂಲೋಕದಲ್ಲಿ ನೀನು 60 ವರ್ಷ ಇಲ್ಲ 80 ವರ್ಷ ಈ ಲೋಕದಲ್ಲಿ ಜೀವಿಸಿ ಸತ್ತ ತರುವಾಯವೇ ಆ ನರಕದ ಆ ಒಂದು ದೃಶ್ಯ ನಿನ್ನ ಕಣ್ಣು ಮುಂದೆ ಬರುವಂತದ್ದಾಗಿದೆ. ಹಾಗಾದ್ರೆ ಅಂದು ನೀನ್ ಏನ್ ಮಾಡ್ತೀಯ? ಇಂದು ನೀನು ಆಯ್ಕೆ ಮಾಡಿದೆ, ಅಂದು ನಿನಗೆ ನರಕ ಸಿಗ್ತದೆ. ಈಗ ಪರಲೋಕ ನೋಡಿದವ್ರು ಯಾರು, ದೇವರನ್ನ ನೋಡಿದವ್ರು ಯಾರು ಅಂತ ನೀನು ಕೇಳೋದಾದ್ರೆ ಇದು ಸಹ ಈಗ ನಿನಗೆ ಫಲಿಸುವಂಥದ್ದಲ್ಲ. ದೇವರು ಮತ್ತು ದೇವರ ರಕ್ಷಣೆ ನಿನ್ನ ಜೀವನದಲ್ಲಿ ಅನುಭವ ಆಗ್ತದೆ, ಆದ್ರೆ ನರಕ ಮತ್ತು ಸೈತಾನ್ ಕಾರ್ಯಗಳಿನಲ್ಲಿ ಅನುಭವ ಆಗಲ್ಲ. ಅದು ನಮ್ಮ ಸ್ವಭಾವಗಳಾಗಿ ಮಾರ್ಪಟ್ಟಿರ್ತವೆ. ನಾವು ಪರಲೋಕಕ್ಕೆ ಹೋಗುವ ತನಕ ದೇವರ ಮತ್ತು ಆ ರಕ್ಷಣೆಯ ಅನುಭವ ನಮಗಿಡಲ್ಪಟ್ಟಿರ್ತದೆ. ಆದ್ರೆ ನಾವು ಪರಲೋಕ ನೋಡೋದು ಯಾವಾಗ? ಈ ಲೋಕವನ್ನು ಬಿಟ್ಟ ತರುವಾಯವೇ. ಆದ್ರೆ ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ, ನಮ್ಮ ಜೀವಿತ ಕಾಲ ಮುಗಿದ ಮೇಲೆ ನಾವು ನರಕ ನೋಡಬೇಕಾದ್ರೂ ಸಹ, ನಾವು ಪರಲೋಕ ನೋಡಬೇಕಾದ್ರೂ ಸಹ, ಇಂದು ಉಸಿರಾಡ್ತಿರುವಂತ ನೀನು ಆರಿಸಿಕೊಳ್ಳುವಂತ ಮಾರ್ಗ ಬಹಳ ಪ್ರಾಮುಖ್ಯ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಇಂದು ಯೇಸುವನ್ನ ತಿರಸ್ಕರಿಸಲಿಕ್ಕೆ, ಯೇಸುವಿನ ಸುವಾರ್ತೆ ತಿರಸ್ಕರಿಸಲಿಕ್ಕೆ ಯಾವ ಕಾರಣ ಕೊಡ್ತೀಯ? ಇವತ್ತು ಪ್ರಪಂಚದಲ್ಲಿ ನಮ್ಮ ಧರ್ಮ ಅಲ್ಲ, ಅದು ಅನ್ಯ ದೇಶದ ಧರ್ಮ, ಆ ಮತ ಈ ಮತ, ಅದು ಆ ಜಾತಿಗೆ ಸೇರಿದ್ದು ಈ ಜಾತಿಗೆ ಸೇರಿದ್ದು, ಇವ್ರು ಕೀಳ್ ಜಾತಿಯವ್ರು ನಂಬಿದ್ದಾರೆ ಅದಕ್ಕೆ ನಾನು ನಂಬೋದಿಲ್ಲ, ನನ್ನ ಶತ್ರು ನಂಬಿದ್ದಾರೆ ನಾನು ಅದಕ್ಕೆ ನಂಬೋದಿಲ್ಲ, ಅವ್ರು ಯಾರು ನನಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ಕ್ರೈಸ್ತರು ಹಾಗಿದ್ರು ಹೀಗಿದ್ರು ಅಂತೇಳಿ ಈ ಎಲ್ಲಾ ಕಾರಣಗಳನ್ನ ತಕೊಂಡು ಬಂದು ನಾವು ನಂಬದೆ ಹೋದ್ರೆ, ನಾವು ಸುವಾರ್ತೆಯನ್ನ ದೇವರನ್ನ ನಂಬದೆ ಹೋದ್ರೆ, ನಾ ಹೇಳ್ತೀನಿ ಕೇಳಿಸ್ಕೋ, ಈ ಕಾರಣಗಳು ಬಂದು ನನ್ನ ನರಕನ್ ತಪ್ಪಿಸ್ತವ. ಈ ಕಾರಣಗಳು ಬಂದು ನಿನ್ನ ನರಕನ್ ತಪ್ಪಿಸ್ತವ. ಯಾರು ಏನೇ ಮಾಡಿರ್ಲಿ, ನೀನು ನಿನ್ನ ದೇವರನ್ನ ನಂಬು, ನಿನ್ನ ದೇವರನ್ನ ನಂಬು, ನಿನ್ನ ಸುವಾರ್ತೆಯನ್ನು ನಂಬಿ ನೀನು ಪರಲೋಕ ರಾಜ್ಯ ಸೇರ್ಕೋ. ಆದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಭೂಲೋಕದಲ್ಲಿ ಎಲ್ಲಾ ಸಂಗತಿಗಳಿಗೂ ಒಂದು ಕಾರಣ ಕೊಟ್ಟು ನೀನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲದಕ್ಕೂ ಒಂದು ಕಾರಣ ಕೊಟ್ಟು ನೀನು ತಪ್ಪಿಸ್ಕೊಳ್ಬೋದು. ಆದ್ರೆ ಸುವಾರ್ತೆಗೆ, ದೇವರಿಗೆ ಅಂದ್ರೆ ರಕ್ಷಣೆಗೆ ಮತ್ತು ದೇವರಿಗೆ ನೀನು ಯಾವುದೇ ಕಾರಣ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಕಾರಣ ಕೊಟ್ರೆ ನಿನ್ನ ನೆಕ್ಸ್ಟ್ ಸ್ಟೆಪ್ ನೀನು ನರಕದಲ್ಲಿ ಇಟ್ಕೊಂಡಿರ್ತೀಯ. ಹಾಗಾಗಿ ನೀನು ಯಾವ ಕಾರಣ ಕೊಡಬೇಕಾಗಿಲ್ಲ. ದೇವರನ್ನ ನಂಬು, ದೇವರನ್ನ ಹಿಡ್ಕೊ. ಯಾರು ನಿನ್ನ ಪ್ರೀತಿಸ್ತಾರೋ ಪ್ರೀತಿಸಿಲ್ವೋ, ಮೇ ಬಿ ನಿನಗೆ ಕ್ರೈಸ್ತನೇ ದ್ರೋಹ ಮಾಡಿರ್ಬೋದು, ಮೇ ಬಿ ಸಭಾಪಾಲಕರೇ ನಿನಗೆ ದ್ರೋಹ ಮಾಡಿರ್ಬೋದು, ಮೇ ಬಿ ಚರ್ಚ್ ಹೋಗುವಂತ ನಿನಗೆ ದ್ರೋಹ ಮಾಡಿರ್ಬೋದು. ಅದನ್ನ ನೋಡ್ಕೊಂಡು ನೀನ್ ಯಾಕೆ ನಿನ್ನ ಆತ್ಮವನ್ನ ನರಕಕ್ಕೆ ತಗೊಂಡು ಹೋಗ್ತೀಯ? ಯಾವುದೇ ಕಾರಣಕ್ಕೂ ನಿನ್ನ ಕಾರಣಗಳನ್ನ ಅಥವಾ ನಿನಗೆ ಆದಂತ ಅನುಭವವನ್ನ ಸುವಾರ್ತೆಗೂ ರಕ್ಷಣೆಗೂ ದೇವರಿಗೂ ಮೆತ್ತಬೇಡ ಅಥವಾ ಲೇಪನ ಹಚ್ಚಬೇಡ. ನೀನ್ ರಕ್ಷಣೆಯನ್ನು ಆರಿಸ್ಕೊಳ್ಬೇಕು, ನಿನ್ಗೆ ಆಪ್ಷನ್ನೇ ಇಲ್ಲ. ನೀನ್ ಬದುಕಬೇಕಾ? ರಕ್ಷಣೆನ ಆರಿಸ್ಕೋ. ನಿನಗೆ ಬದುಕೋಕೆ ಇಷ್ಟ ಇಲ್ವಾ? ನರಕವನ್ನ ಆರಿಸ್ಕೋ. ನೋಡಿ, ಪರಲೋಕದಲ್ಲೂ ಜೀವಿಸ್ತಾರೆ, ನರಕದಲ್ಲೂ ಜೀವಿಸ್ತಾರೆ. ಪರಲೋಕದಲ್ಲೂ ನಿತ್ಯ ನಿತ್ಯದ ಜೀವ ಇರ್ತದೆ, ನರಕದಲ್ಲೂ ನಿತ್ಯ ನಿತ್ಯ ಜೀವ ಇರ್ತದೆ. ಆದ್ರೆ ಪರಲೋಕದಲ್ಲಿ ಶಾಂತಿಯ ಸಮಾಧಾನದ ಜೀವಿತ ಆಗಿದ್ರೆ, ನರಕದಲ್ಲಿ ಭಯಂಕರವಾದ ಯಾತನೆಯ
ಜೀವಿತ ಇದಾಗಿರ್ತದೆ. ಹಾಗಾಗಿ ದೇವರನ್ನ ಆರಿಸ್ಕೋ ಪ್ರಿಯ ದೇವ ಮಗುವೆ, ರಕ್ಷಣೆಯನ್ನ ಆರಿಸ್ಕೋ ಪ್ರಿಯ ದೇವ ಮಗುವೆ. ದೇವರ ರಕ್ಷಣೆನ ಆರಿಸ್ಕೋ, ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬೇಡ. ಯಾಕಂದ್ರೆ ಇಂದಿನ ನಿನ್ನ ಆಯ್ಕೆಯೇ ಮುಂದಿನ ನಿನ್ನ ಭವಿಷ್ಯತ್ತಾಗಿರ್ತದೆ, ಮುಂದಿನ ನಿನ್ನ ಜೀವಿತ ಆಗಿರ್ತದೆ. ಇದು ನೀನ್ ಮರಿಬೇಡ. ಇವತ್ತು ಬೀಜವೇ ನಾಳೆ ಮರ, ಮರಿಬೇಡ. ಇವತ್ತಿನ ಸಣ್ಣ ಸಮಸ್ಯೆಯೇ ನಾಳೆ ದೊಡ್ಡ ಸಮಸ್ಯೆ ಪ್ರಾರಂಭ, ಮರಿಬೇಡ. ಹಾಗಾಗಿ ಬಹಳಷ್ಟು ನಿನ್ನ ಜೀವಿತದೊಳಗೆ ಯಾವುದೇ ಕಾರಣಕ್ಕೂ ದೇವರಿಗೂ ದೇವರ ರಕ್ಷಣೆಗೂ ವಿರುದ್ಧವಾದ ಸಂಗತಿಗಳನ್ನ ಇಟ್ಕೊಂಡು ದೇವರ ಮುಂದೆ ಮೆರಿಲಿಕ್ಕೆ ಹೋಗ್ಬೇಡ. ದೇವರ ಮುಂದೆ ತಗ್ಗಿಸ್ಕೋ, ದೇವರ ಮುಂದೆ ಬಾ, ದೇವರ ಹಿಡ್ಕೋ. ದೇವರು ನಿನ್ನ ಜೀವಿತದಲ್ಲಿ ರಕ್ಷಣೆ ಕೊಟ್ಟು ಪರಲೋಕ ಬಾಧ್ಯಸ್ಥನಾಗಿ ನಿನ್ನ ಮಾಡುವವನಾಗಿದ್ದಾನೆ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.